ಚರ್ಚೆ ಮಾಡುವ ಮೂಟ ಆದ್ರೆ ಏನೋ ತರ್ಕ ಹಳಿರೇ ಎಲ್ಲ ಭಂಡ ಕಂದವ ಎಲ್ಲ ಈ ಮೂರ್ತನಾದ ಸೂತ ಸಂಭವ ನಿನ್ನಂತ ಹದಮನ ಸಂಗಡ ಯುದ್ಧ ಮಾಡುವುದು ಯಾರಿಗೆ ಸರಿ ಹೋಗಣ ರಣ ಹೇಳಿ ಅಂತ ಹೇತಕ್ಕೆ ಮಾತನಾಡುವ ಅಷ್ಟದಿಕ್ಪಾಲಕರದು ಸ್ವರ್ಗಕ್ಕೂ ಅಧಿಪತಿಯಾದ ದೇವೇಂದ್ರಂಬರ ಹೇಳು ಸಂಭವಿಸಲಿಕ್ಕೆ ದೇವೇಂದ್ರನಿಗೆ ನಾನೇ ಮೂರ್ಖ ಇಲ್ಲವಾಯ್ತು. ಈ ಕಾಲದಲ್ಲಿ ಕೌರವನಿಗೆ ಶರಣಾಗತನಾಗಿ ಬೇಡಿಕೊಂಡರೆ ಬಳಿಗೆ ನಮ್ಮ ಇಂಥ ಮಾತುಗಳನ್ನು ಉಚ್ಚರಿಸಿದರೆ ಬಳಿಗೆ ಮಾಡುವೆ ಎಲೈ ಮಾತೃದ್ರೋಹಿ ಚಿತ್ರಸೇನ ನೀನ್ ಯಾವ ದೊಡ್ಡ ಸಂಬಂಧ ಪಾಂಡವರಲ್ಲಿ ವೈರತ್ವವನ್ನು ತೊಟ್ಟು ದುಷ್ಟನಾದ ಕೌರವನಲ್ಲಿ ಸೇರಿ ಅವನ ಸೇವಾ ವೃತ್ತಿಯ ಒತ್ತುಕೊಳ್ಳುತ್ತಲಿರುವ ನೀನು ಆಚಾರಕ್ಕೆ ತಕ್ಕ ಮಾತನಾಡಿದೆ. ನೀಚನಾದ ಕುರು ವಲ್ಲಭನಿಗೆ ಪೂಜ್ಯರಾದ ಬಲ್ಲಿದ ಗಂಧರ್ವರು ಹಟ್ಟ ಬಿದ್ದು ಬೇಡಿಕೊಳ್ಳಬೇಕು. ಈ ಸ್ಥೂಲ ಅಪರಾಧವನ್ನು ಇಲ್ಲಿಗೆ ಮನ್ನಿಸುವನು ಮತ್ತೊಮ್ಮೆ ಇಂಥ ಮಾತನಾಡಿದರೆ ಮಾಡುವುದೇನೋ ಮೂರ್ಖ ತೋರಿಸುವನು ಮಾತನಾಡು ಖಂಡಿಯ ಕಪ್ಪಲಿಗನೇ ಕಪ್ಪಲಿಗನ ಮೂರ್ಖ ಸ್ವಭಾವ ನಿನ್ನಂತಹ ಪುಂಡತನ ನಿನ್ನ ಭೀಕರ ಮುರಿದು ನಿನ್ನ ಮರ್ಯಾದೆ ಕಳೆದು ನಿನ್ನ ರುಂಡವನ್ನು ಖಂಡಿಸಿ ಗಗನಾಂತರಕ್ಕೆ ನೀನಂತಹ ಪರಾಕ್ರಮಿಯನು ಮತ್ತೆ ವರ್ಗದಲ್ಲಿ ಖಂಡಿಸಬಿಡುವನು. ಅದೇ ಪ್ರಕಾರ ಇಪ್ಪತ್ತೊಂದು ಬಂದ ಅದೇ ಪ್ರಕಾರ ಇಪ್ಪತ್ತೊಂದಿಲ್ಲ ಕರ್ಣ ಸಕಲಿಯರನ್ನು ಜಯಿಸಿ ಓಡಿಸಿದನು. ಗುರು ಮಂಡಲೇಶ್ವರನು ಭಕ್ತ ಜನ ಪ್ರೇಮಿಯಾದ ಸದಾಶಿವನ ಘೋರ ಧ್ಯಾನವನ್ನು ಮಾಡಿ ಮಾಯಾಜಾಲವನ್ನು ಬೀಸಿ ಶಾರ್ದುಲ ಬಲ್ಲುತ್ತ ಮೃಗಗಳನ್ನು ಸೃಷ್ಟಿಸಿ ಗೌರವನ ಸಲಹೆ ಮಿಡಿಯಲು ನೋಡುವವರ ಸಾರಥಿ ಅತಿ ಜಾಗೃತಿ ತೋರಿಸುತ್ತಾಗಿದ್ದೇವ. ಮೃತ್ಯು ಸ್ವರೂಪಿಯಾದ ಎಲ್ಲ ಬಾಳದ ತುತ್ತಾಗಿ ಹೇತಕ್ಕ ಸಾಹಿತ್ಯ ಈ ಜಾತಿ ಒಳಗುವ ಪುತ್ರ ಸೇವೆ ಮೆಚ್ಚುವಂತೆ ಈ ನಿನ್ನ ಮುಖದ ಕಪ್ಪಡ ಹೊಡೆದ
ನಿನ್ನ ಕಷ್ಟ ಪರಿಹರಿಸುವ ಯಾರು ದುರ್ಮತಿ? ಎಷ್ಟು ಪೌರುಷದ ಮಾತುಗಳು ಆಡುತ್ತೆ. ನಮ್ಮ ಒಣವನ್ನು ವೃದ್ಧ ಹಾಳು ಮಾಡಿ ಕುಳಿತಿ, ಅದಕ್ಕಾಗಿ ಬಂದಿರುವುದು ನಿನಗೆ ಹುಂಟಾಸ್ತಿ ಸಾರಥಿ. ಇವನನ್ನೆಲ್ಲ ರಥಕ್ಕೆ ಬಂಧಿಸು, ಇಂದ್ರನ ಲೋಕಕ್ಕೆ ರಥ ಮಾಡಿಸು ಸಾರಥಿ. ಅತಿ ಜಾಗ್ರತೆ ರಾತ್ರಿಯೋಳು ಮಾಡಿರುವ ತಪ್ಪಾದರೂ ಏನು? ನಿನ್ನ ಪತಿಯು ಮಾಡಿದ ಅಪರಾಧ ಎಷ್ಟೊಂದು ಹೇಳಿ ಗಂಧರ್ವಪತಿ, ಎನ್ನ ಪತಿಯ ತಪ್ಪನ್ನೆಂದು ಕ್ಷಮಿಸೆಂದು ನನಗೆ ಮುತ್ತೈದತನವನ್ನು ನೀಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನಗೆ ಮುತ್ತೈದತನವನ್ನು ನೀಡಿದ್ದೆ ಸಾಕ್ಷಿಯಾದರೆ ನಿನಗೆ ಪ್ರೀತಿಯನ್ನು ಪಡೆದುಕೊಳ್ಳಬಹುದು. ಗಂಧರ್ವಪತಿ, ನನಗೆ ಇನ್ಯಾರು ಗತಿ? ಅಮ್ಮ ಭಾನುಮತಿ, ಮುಖ ಕಿನ್ನಾಗಿ ದೈವೋಕ್ತಿಗಳಿಂದ ಕೌರವರ ಸೆರೆ ಬಿಡುಗಡೆ ಮಾಡಲು ಬೇಡಿಕೊಳ್ಳುತ್ತೀವಿ ಸಹಜ. ಆದರೆ ನಿನ್ನ ಪತಿಯು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಾಚಿಕ ಮಾಡಿದ ಬಳಿಕ ನೋಡಲವೇ ಭಾನುಮತಿ, ಏತಕ್ಕೆ ಸೆರೆಬಿಟ್ಟು ಬೇಡಿಕೊಳ್ಳುತ್ತೀವಿ? ನಾವು ನರ ಮನುಷ್ಯರು, ನೀವು ದೇವತರು, ನಾವು ನಿಮಗೆ ಹೀರಾಗಬಲ್ಲವೇ? ಅಣ್ಣಯ್ಯ, ಅಮ್ಮಯ್ಯ, ಎನ್ನ ಪತಿಯ ಸೆರೆಯನ್ನು ಬಿಡಬೇಕೆಂದು ನಿನ್ನಲ್ಲಿ ಸದಾ ಬೇಡಿಕೊಳ್ಳುತ್ತಿರುವೆ. ನನ್ನನ್ನು ನಿನ್ನ ಒಡ ಹುಟ್ಟಿದ ಮಗಳೆಂದು ತಿಳಿದುಕೊಂಡು ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕು ಅಣ್ಣ, ಹೌದು ನಿಮಗೆ ಪುಣ್ಯ. ಅಮ್ಮ ಭಾನುಮತಿ, ನಿನ್ನ ಗಂಡನ ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ನೀನು ಹೆಣ್ಣನ್ನು ಕೇಳುವುದು ತರವಲ್ಲ. ನಿನ್ನ ಗಂಡನ ಬಿಟ್ಟರೆ ಬಳಿರೇ ಶಿಕ್ಷೆಯನ್ನು ದೇವೆ ಮಾಡಬೇಡ. ಆದ್ದರಿಂದ ಇವು ನಂಬಿಡಲಾರೆ. ಅಮ್ಮ ಮಗಳೇ, ಅಣ್ಣಯ್ಯ, ಸುಮ್ಮನೆ ನಿಮ್ಮ ಪಟ್ಟಣಕ್ಕೆ ತರಲು. ನಿನ್ನ ಪತಿಯು ಸಾಮಾನ್ಯದವನಲ್ಲ. ನಮ್ಮ ಹೊಣವನ್ನು ಹಾಳು ಮಾಡಿದನಲ್ಲ, ನಮ್ಮ ಹೊಣಪಾಲರಿಗೆ ಅವಮಾನದಲ್ಲ, ನಮ್ಮ ಕಾಲದಲ್ಲಿ
ಅಷ್ಟು ಮಾತ್ರಕ್ಕೆ ಈ ಹಣವನ್ನು ಬಿಡುವುದಿಲ್ಲ. ಇಲ್ಲಿಯ ಭಾನುಮತಿ ಕೆಟ್ಟ ಕುರುಬನ ಸತಿ ತಲೆಯೋಳು ಮೇಲೆಯುವ ನಾನು ಎಷ್ಟು ಬೇಡಿಕೊಂಡರೂ ನನಗೆ ಮುತ್ತೈದೆತನವನ್ನು ನೀಡುವುದಿಲ್ಲವೆಂದು ಹೇಳುತ್ತಿರುವೆಯಾ? ಅದು ಎಲ್ಲರೂ ತರುವುದು ಸಾಧ್ಯವಿಲ್ಲ ಭಾನುಮತಿ. ಹಣಯ್ಯ, ಅಮ್ಮ ಮಗಳೇ, ನನಗೆ ಮುತ್ತೈದೆತನವನ್ನು ನೀಡದಿದ್ದರೆ ಸರಿ ಭೀಮೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರನು. ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕು ಅಣ್ಣ. ಅಮ್ಮ ಭಾನುಮತಿ, ನೀನು ಹೇಳುವ ನ್ಯಾಯವೇನೋ ಸರಿ. ಆದರೆ ನಾನು ಏನು ಮಾಡಲಿ? ನಿನ್ನ ಭರ್ತನ ಬಿಡಿಸುವುದಕ್ಕೆ ನನಗೆ ಅಧಿಕಾರವಿಲ್ಲ. ನಿನ್ನ ಗಂಡನು ಬಂದು ಹೆಮ್ಮೋ ವೈರತ್ವವನ್ನು ಬೆಳೆಸಿದನಲ್ಲ. ದೇಶ ಸಗಣಿಯ ಮಾತುಕೆ ಮೋಸದ ಜೂಜನ್ನಾಡಿ ಪಾಂಡವರ ರಾಜ್ಯವನ್ನು ಅಪಹರಿಸಿ ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿಕೊಳ್ಳದಲ್ಲಿ ನೀನು ನಿನ್ನ ಗಂಡನಿಗೆ ಲೇಸಲ್ಲವೆಂದು ಹೇಳಿ ನಮ್ಮ ಹಣವನ್ನು ಹಾಳು ಮಾಡುವ ಕಾಲದಲ್ಲಿ ನೀನು ಎಲ್ಲಿಗೆ ಹೋಗಿದ್ದೆ? ಅಮ್ಮ ಭಾನುಮತಿ, ಈಗಿದ್ದ ಬುದ್ಧಿ ನಮ್ಮ ಹಣವನ್ನು ಹಾಳು ಮಾಡುವ ಕಾಲದಲ್ಲಿ ಇದ್ದಿದ್ದರೆ ನಿನಗೆ ಈ ಕಷ್ಟವಾಗ್ತಿರಲಿಲ್ಲ. ನಾನು ನಿನಗೆ ಹೆಚ್ಚಿಗೆ ಹೇಳುವುದಿಲ್ಲ. ನಿನ್ನ ಗಂಡನನ್ನು ಬಿಡಬೇಕಾದರೆ ದೇವೇಂದ್ರನಲ್ಲಿ ಹೋಗಿ ಬೇಡಿಕೊಳ್ಳಮ್ಮ ಭಾನುಮತಿ. ಎನ್ನನ್ನು ಯಾತಕ್ಕೆ ಕಾಡುತ್ತಿ? ಅಪ್ಪ ಸಾರಥಿ, ಈ ಅರಣ್ಯದಲ್ಲಿ ನಾನು ಎಷ್ಟು ಆಳುತ್ತಾ ಕುಳಿತರೆ ನನ್ನ ದುಃಖವನ್ನು ಕೇಳುವರು ದಾರಿ ಇಲ್ಲ. ಯಾರೂ ಇಲ್ಲಮ್ಮ. ಇಲ್ಲೇ ಸ್ವಲ್ಪ ದೂರದಲ್ಲಿ ಪಾಂಡವರು ಇರುವರಂತೆ. ಅರ್ಜುನ, ಅಲ್ಲಿ ಹೋಗಿ ಎನ್ನ ದುಃಖದ ಕಷ್ಟವನ್ನು ಹೇಳಿಕೊಳ್ಳೋಣ. ನಡೆಯಪ್ಪ ಸಾರಥಿ, ಹದ್ದಿ ಜಾಗೃತಿ. ಅಮ್ಮಯ್ಯ. ಅರ್ಜುನ, ತನ್ನ ಪುರಕ್ಕೆ ಚಿತ್ರಿಸಲು ದೊರೆಯುತ್ತದೆ. ನೀನಾದರೂ ಬಂದು ಎಲ್ಲ ಪತಿಯ ಸೆರೆಯನ್ನು ಬಿಡಿಸಬಾರದೆ ಭಾವ ದಿವ್ಯ ಪ್ರಭಾವ. ಚೆನ್ನಾಗಿರಬಹುದು. ಅಮ್ಮ
ಪಾಂಡವರನ್ನು ಸೆರೆ ಹಿಡಿದೊಯ್ಯುವ ಕಾರ್ಯದಲ್ಲಿ ದ್ರೋಣ, ಕರ್ಣ, ಶಕುನಿ, ಶಲ್ಯ, ಕೃಪ, ಅಶ್ವತ್ಥಾಮ ಮೊದಲಾದ ವೀರರು ಏನು ಮಾಡುತ್ತಿದ್ದರು? ಅಯ್ಯೋ, ನಮ್ಮಂಥವರಿಂದ ಏನಾಗಿತ್ತು? ಅರಣ್ಯದಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾರಣವನ್ನು ಕಳೆಯುವ ನಮ್ಮಿಂದ ಆ ಗಂಧರ್ವರೊಡನೆ ಹೋರಾಡುವುದಾಗಿತ್ತು. ಇದಕ್ಕೆ ನಾನೇನು ಮಾಡೋಣ ಭಾನುಮತಿ? ಅಹೋ ಭಯ, ಏನು ಕೇಳು? ಏನು ಚೆನ್ನಾಗಿ ಹೇಳು. ಧರ್ಮಜನೆ ಅನುಜನೆ ಓಬೆ ಮನೆ ಮರೆಯ ಆಲೆ ನೀ ಬೇಗನೆ. ಧರ್ಮಜನೆ ಅನುಜನೆ ಓಬೆ ಮನೆ ಎನ್ನಯ ಪತಿಯನ್ನು ಸೆರೆಯನ್ನು ಬಿಡಿಸಯ. ಎನ್ನಯ ಪತಿಯನ್ನು ಸೆರೆಯನ್ನು ಬಿಡಿಸಯ. ನನ್ನ ಪತಿಯ ಸೆರೆಯನ್ನು ನೀನಾದರೂ ಬಿಡಿಸಬೇಕೆಂದು ನಿನ್ನಲ್ಲಿ ಸದಾ ಬೇಡಿಕೊಳ್ಳುತ್ತಿರುವೆ ಭಾವಯ್ಯ. ಇಂದಿನ ವೈರತ್ವವನ್ನು ಮರೆತು ಚಿತ್ರಸೇನನ್ನು ಗಾನು ಪಾಶದಿಂದ ಬಿಗಿದು ತನ್ನ ಪುರಕ್ಕೆ ನಿರ್ಧರಿಸಿರುವನು. ಎನ್ನ ಪತಿಯ ಸೆರೆಯನ್ನು ಬಿಡಿಸಬಾರದು ಭಾವ, ದಿವ್ಯ ಪ್ರಭಾವ. ನಿಮ್ಮ ನಡತೆ ಎಂಥದ್ದೆಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿಯಬಲ್ಲೇನೆ, ಅವರನ್ನು ಕಷ್ಟಪಡಿಸಬಲ್ಲೇನೆ. ಅದು ಹೇಗೆಂದರೆ, ಅದು ಹೇಗೆ ಭಾವಯ್ಯ? ಇಂದ್ರಕ್ಕೆ ಎನಗ ವಿಷದ ಕಜ್ಜಾಯವನ್ನು ತಿನ್ನಿಸಿ ಕೈ ಕಾಲುಗಳನ್ನು ಕಟ್ಟಿಸಿ ಕಾಲು ನಡುವಿನ ಕರೆಸಿದರೆ, ಅಗ್ನಿಯಮ್ಮ ಹಚ್ಚಿಸಿದರೆ ಸಭೆಯೋ ಸದಿಗಳನ್ನು ವ್ಯತಪಡಿಸಿದರೆ, ನಾವು ಎಲ್ಲಿದ್ದರೂ ನಿಮ್ಮ ಸೊಲ್ಲು ಹೊರಗವಲ್ಲದು. ಇದಕ್ಕೊಂದು ನೀತಿ ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಭಾವಯ್ಯ. ಉಪಕಾರೋಪಿ ನೀಚರ ಅಪಕಾರೋಪಿ ಜಾಯತೆ ಭಯೋತ್ಪಾನ ಭುಜಾಂಗನ ಕೇವಲ ವಿಷವರ್ಧನಂ. ಅಂದ ಹಾಗೆ ಹಾವಿಗೆ ಹಾಲರಿಸಿ ಸಾಕಿದರೆ ಮತ್ತೆಷ್ಟು ವಿಷವು ವೃದ್ಧಿಯಾಗುವುದೆಂಬ ಗಾದೆಯಂತೆ ನೀಚರಾದವರಿಗೆ ಉಪಕಾರ ಮಾಡಿದರೆ ಉಪಕಾರ ಮಾಡುವುದಂತೆ. ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಈ ಭಾಗದಿಂದ ಮಸ್ತಕದ ಒಳಗೆ ಬೆಂಕಿ ಹತ್ತಿ ಬಾಧಿಸುತ್ತಿರುವುದು. ಕಾಲಕ್ಕೆ ಯತ್ನವಿಲ್ಲ. ಅನ್ನನಾಜ್ಞೆ ಎಂಬ ಕಣ್ಣಿಯೊಳ ಸಿಲುಕಿ ಸುಮ್ಮನಿರಬೇಕಾಗಿದೆ. ಇಲ್ಲವಾಯಿತೆ ಬರೆದ ಪದ ಪಲ್ಲವದಿ ಒಕ್ಕುಡತೆ ಮಾಡಿ ಸರ್ರನೆ ಸುರಿದ ವಿಶ್ವಾಸನೆಂಬ ವಿಶ್ವಾಸಘಾತಕನ ಹಿಡಿದು ಬಡಿದು ಕಡಿಕಂಡಮ ಮಾಡಿ ಅಖಂಡ ಪಿಚಾಚಿಗಳ ತಂಡಕ್ಕೆ ತಿಂಡಿಯಂತಿನ ಕೊಡುತ್ತಲಿದ್ದೆ. ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳುವುದಕ್ಕೆ ಧೈರ್ಯ ಎಷ್ಟೆಂದು ಹೇಳಲೆ? ಆಚೆಗೆ ನಡೆಯ ಮೂರ್ಖ. ಚೆನ್ನಾಗಿ ಹೇಳು. ಮಾಧವನೆ ಮೈದು ಮಾಧವನೆ ಮೈದು
ಭಾನುಮತಿ, ನೀನಾದರೂ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು. ಸದಾ ನಿನ್ನನ್ನೇ ಕಾಯುತ್ತಿರುವ ನನ್ನ ಪತಿಯ ಸೆರೆಯನ್ನು ಬಿಡಿಸಬಂದೆ ಪಾರ್ಥ ದುರದೋಳ ಮತ್ತು ಸಮರ್ಥ. ಆಹೇ ಮಾನು ಮಣಿಗಳಾದ ಭಾನುಮತಿ, ಪಾರ್ಥ, ನಿನ್ನ ಗಂಡನ ಮಾಡುವ ದುರತನ ಕಂಡು ದಾರು ಸೇರಿಸಬೇಕು. ಇಂದ್ರ ಮಹಾರಾಜನ ಅನಂತರದ ಬೀಗದ ಮುದ್ರೆ ಮರೆಗಡಿದು ಒಣ ಮಧ್ಯದಲ್ಲಿರುವ ಸರೋವರದ ಸೋಪಾನ ಕಿತ್ತಿಸಿ ಪರ್ವತಗಳನ್ನು ಮುರಿದು ಪುಷ್ಪಗಳನ್ನು ತೆರೆದು ಹಾಸಿಗೆ ಮಾಡಿ ಮಲಗಿದ್ದನಂತೆ. ನಿನ್ನ ಗಂಡನ ಧೈರ್ಯ ಎಷ್ಟೆಂದು ಹೇಳಲೆ. ಅವರ ಚರಣ ಬಂದು ಕೇಳಿದರೆ ಅವನ ಪರಪರಿಯಿಂದ ಜರಿದು ಭಂಗಿಸಿದನಂತೆ. ಆದ್ದರಿಂದ ಗಂಧರ್ವ ನಾಯಕನಾದ ಚಿತ್ರಸೇನನು ಬಂದು ನಿಮ್ಮ ಬಲವನ್ನು ಓಡಿಸಿ ನಿನ್ನ ಗಂಡನಿಗೆ ಪೀಚೆಯನ್ನು ಕಟ್ಟಿದವನು. ಆದರೆ ಇದರ ಗೋಷ್ಠಿ ನನಗೆ ಏಕೆ ಬೇಕು? ಗಂಡನ ಬೇಕೆ ಹಂಗಿ ದೇವತರು ಸುಮ್ಮನಿರುವರು ಹೇಗೆ? ಆದರೆ ಇದರ ಗೋಷ್ಠಿ ನನಗೆ ಏಕೆ ಬೇಕು? ಅಣ್ಣನ ಆಜ್ಞೆ ಇಲ್ಲದೆ ನಿನ್ನ ಗಂಡನ ಬಿಡಿಸಿ ತರುವುದು ಎನ್ನಿಂದಾಗುವುದಿಲ್ಲ. ಸುಮ್ಮನೆ ಆಚೆ ಹೋಗಮ್ಮ ಭಾನುಮತಿ, ನೀ ಕೆಟ್ಟ ಕೌರವನ ಸತಿ. ಅಹೋ ಭವ್ಯ, ಎನ್ನ ಪತಿಯ ಸೆರೆಯನ್ನು ಬಿಡುವವರೆಗೂ ನಾನು ನಿಮ್ಮ ಪಾದವನ್ನು ಸರ್ವತ ಬಿಡಲಾರನು ಭಾವ. ಮೇಲೆ ಕೇಳಮ್ಮ ಭಾನುಮತಿ. ಹೇಳು ಕೇಳು. ಚೆನ್ನಾಗಿ ಹೇಳು ಭಾವ. ನಿನ್ನ ಪತಿಯಂ ಗಂಧರ್ವರು ಬಂದು ಬಂಧಿಸಿ ಒಯ್ಯುತ್ತಾರೆಂದು ನಂದಿ ಕುಂದಿ ನಡುವುದಾಟಕ್ಕೆ. ಅಯ್ಯೋ ಆಪತ್ಕಾಲ ದಾರಿಗೇನುತ್ತೀರ? ನಿನ್ನ ಸಂಕಟವನ್ನು ನೋಡಲಾರೆ. ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖವನ್ನು ನೋಡಬಾರದೆಂದು ಶ್ರುತಿಯಿತ್ತು. ದಾವ ವೇಳಕ್ಕೆ ಏನು ಬರುವುದೋ ಏನೋ. ಅಮ್ಮ ಭಾನುಮತಿ, ನಿನ್ನ ಪತಿಯಾದ ಕುರುಕುಲೇಂದ್ರನಂ ಗಂಧರ್ವರಿಂದ ಬಿಡಿಸಿ ತಂದು ನಿನ್ನ ವಶ ಮಾಡುವೆ. ಶ್ರೀ ಲಕ್ಷ್ಮೀಶನ ಪಾದದಾನೆ. ನಿನ್ನ ಗಂಡನ್ನು ಬಿಡಿಸುವ ಪರ್ಯಾಂತರ ನಾನು ಅನ್ನಪಾನಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಗಂಡಿಯ ಭಾನುಮತಿ, ಇದೇ ನಿನ್ನ ವಾಗ್ದಾನದ ರೀತಿ. ಆಹೋ ನಿರ್ಧರನ ಹೃದಯಮಂ ಜರ್ಜರಿತ ಮಾಡುವ ಅರ್ಜುನ. ಭೀಮಸೇನ, ಈ ಧರ್ಮರಾಯಣ ಜಡಮತಿ ಕುರುಪನ ಮಡದಿ ಮನೆ ಭಾನುಮತಿಗೆ ಪೇಳಿದ ವಚನಮಂ ಕೇಳಿದೆಯಾ ಪಾರ್ಥ? ಕೇಳಿದರು ಅಣ್ಣಯ್ಯ. ಇನ್ನು ಮೇಲೆ ಅಣ್ಣನ ಆಜ್ಞೆಯ ಮೀರಿದೆ. ಈ ಕುಡವಿಪಟ್ಟ ಧರ್ಮಜನ ಒಡೆದು ಕರಹುವೆ. ಎಷ್ಟು ಪರಿಯಿಂದ ನಮ್ಮನ್ನು ಮೋಸ ಮಾಡಿ ರಾಜ್ಯಮಮ್ಮ ಅಪಹರಿಸಿ ನಮ್ಮ ಸತಿಮಣಿಗಳನ್ನು ಅನುಭಂಗಪಡಿಸಿ ಅರಣ್ಯಮಂ ಸೇರಿಸಿದ ಈ ಕೊಡವಿಪನ ಮೇಲು ಮಾಡಲಿ. ಅಯ್ಯೋ, ಈ ನನ್ನ ಘಾತಕನ ಪುಣ್ಯ ಕೌರವನ ಮಡದಿ ಮಣಿ ಭಾನುಮತಿ ಬಂದು ಕೇಳಿದರೆ ಕೊಡವಿಪಟ್ಟಿ ಲಕ್ಷ್ಮೀಶನಾಗ ನಿನ್ನ ಗಂಡನ ಬಿಡಿಸಿಕೊಡುವನೆಂದು ದೃಢವಾಗಿ ಭಾಷೆಯನ್ನು ಕೊಟ್ಟನು. ಈ ಕೊಡವಿಪನ ಮೇಲು ಮಾಡಲಿ. ಅಯ್ಯೋ, ಈಗೋ ಈ ಪದುಳದ ಗದೆಯಿಂದ ಧರ್ಮಜನ ಶಿರಮ ಮೊಡೆದ ತಲೆ ಮೆದೆದು ಕಡೆಗೆ ತೆಗೆದಿಗ ಎನ್ನ ಕೋಪಂ ನಿರ್ಧರಿಸಲಾರೆ. ಕಂಡಿಯ ಧನುಂಜಯ, ನೋಡಿದೆಯಾ ಈ ಅಣ್ಣನ ಚರ್ಯ?
ಸ್ವಲ್ಪ ಶಾಂತನಾಗು. ಈ ಧರ್ಮರಾಯನ ಗುಣವನ್ನು ವರ್ಣಿಸಬೇಕಾದರೆ ತ್ರೈಗುಣ ರಹಿತನಾದ ಮುಕ್ಕಣ್ಣನಿಗಾದರೂ ಸಾಧ್ಯವಿಲ್ಲ. ಸಣ್ಣವರಾದ ನಮಗೆ ಈ ಪುಣ್ಯಮೂರ್ತಿಯ ಸದ್ಗುಣಗಳನ್ನು ಬಿಚ್ಚಿ ಹೇಳಲಿಕ್ಕೆ ಬಂದಿದ್ದೆ. ನೀನೇನು ತಿಳಿಯದ ಅಜ್ಞಾನಿ ಅಣ್ಣ. ಈ ಧರ್ಮರಾಯನ ಮೇಲೆ ಮಾಡಬಾರದಿಂದ ಕಠಿಣದ ಗುಣ. ಅಹೋ ಬಲಪಾರ್ಜಿತನಾದ ಅರ್ಜುನ, ಸಂಗ್ರಾಮ ಜಯೋದ್ಧಾಮನಾದ ಭೀಮ, ಎನ್ನ ನುಡಿಯಂ ಕೇಳಿರಿ, ಸಂತೋಷ ತಾಳಿರಿ. ತಮ್ಮ ಭೀಮಸೇನ, ನಿನಗೆ ಸಿಟ್ಟು ಇದ್ದರೆ ಎನ್ನಂಕೊಂದು ಸಂತೋಷದಿಂದಿರು. ಈ ಕಾಲದಲ್ಲಿ ಶಾಂತನಾಗಿ ನೀನು ಇಲ್ಲೇ ಬಿಡಿಸು. ಅಪ್ಪ ಅರ್ಜುನ, ಅಹೋ ಅಗ್ರಜ, ಕುರುಪತಿಯ ಬಂಧನವನ್ನು ಬಿಡಿಸಿ ತಂದು ಎನ್ನ ಮುಂದೆ ನಿಲ್ಲಿಸು. ಕುರುಪತಿಯ ಸೆರೆಯನ್ನು ಬಿಡಿಸುವ ಪರ್ಯಾಂತರ ನಾನು ಅನ್ನ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭಾನುಮತಿಗೆ ವಾಗ್ದಾನ ಮಾಡಿರುವೆನು. ಆದ ಕಾರಣ ಜಾಗ್ರತೆಯಿಂದ ಹೋಗಿ ಕೌರವನನ್ನು ಬಿಡಿಸಿ ತರುವುದೇ ಪಾರ್ಥ. ದುರಗೋಳು ನೀನೇ ಸಮರ್ಥ. ಅಹೋ ಅಗ್ರಜ, ನಿಮ್ಮ ಅಪ್ಪಣೆಯಿಂದಾಗಲೇ ಬಳಿರೆ ಎಲೆ ಸಾರಥಿ. ಇನ್ಯಾತಕ್ಕೆ ಆಲಸ್ಯ? ಲೋಕಕ್ಕೆ ಚೂಟಿಯಿಂದ ರಥವನ್ನು ಬಿಡಿ ಸಾರಥಿ. ಹೋಗಲಿ ಎಲೈ ಚೋರನಾದ ಗಂಧರ್ವನೇ, ಎಲೈ ನರಾದ ಮನೆ, ಛಲದಿಂದ ನಿನ್ನಂತ ಕಡುಗಲಿಗಳೆಲ್ಲವೆಂದು ಬಲ್ಲಿದನಾದ ಈ ಕುರುವಲ್ಲವನನ್ನು ದಾಚಪಡಿಸಿ ಪಾಶದಿಂದ ಬಿಗಿದು ಸುರಲೋಕದ ಪತಮಂ ಬಿಡಿದು ಕರೆದೊಯ್ಯುವೆಯ. ಮೂರ್ಖ, ನಿಲ್ಲು ನಿಲ್ಲೋ, ನಿನ್ನೆಲ್ಲಿ ಬಿಡುವೆ. ಬಲ್ಲಿದನಾದರೆ ಎನ್ನೊಡನೆ ಯುದ್ಧಕ್ಕೆ ಸನ್ನದ್ಧನಾಗೋ. ಕೈಲಾಗದಿದ್ದರೆ ಬಳಿರೆ ಈ ಕುರುಪನ್ನು ಬಿಡಿಸಿರಬಹುದೇ ಗಂಧರ್ವನೇ. ಈ ದುರ್ಮಾರ್ಗನ ಧಾರಾಣಿಕ ಈ ದುರ್ಮಾರ್ಗನ ಧಾರಾಣಿಟ್ಟು ಈ ಹಣವ ಕುರುಪತಿಯನ್ನು ಸಮ್ಮತದಿಂದ ಸುಮ್ಮನೆ ಬಿಡಲಾರೆ. ಸೆರೆ ಹರಿಯುವ ಕಾಲದಲ್ಲಿ ಮತ್ತೆ ಮಾರ್ಗವನ್ನು ಹಠವಾಗಿ ನಿಂತು ಪಂಟಲಮ್ಮೊಡೆಯುವ ಈ ಜಡಮತಿಯ ದುಡುಕುತನ ನೋಡಿದೆಯಾ? ನೋಡಿದೇವಾ? ಈ ನರವೊಳಗೆ ಇದರ ವಿಚಾರವನ್ನು ತಿಳಿಯದೆ ಬಾಯಿಗೆ ಬಂದಂತೆ ಹೆಚ್ಚ ತಪ್ಪಿಕೊಳ್ಳುವ ಮೂರ್ಖ. ರೋಷದಿಂದ ಕೂಡಿ ಮೀಸೆ ಅಂತಿರುತ್ತ ಎನ್ನ ಮಾರ್ಗವನ್ನು ತಡೆಯುವುದಕ್ಕೆ ಬಂದಿಯ ಕುಲ್ಲ, ಇದು ನಿನಗೆ ತರವಲ್ಲ. ಗಂಧರ್ವ, ನರಾದ ಮನೆ, ನಿನಗೆಷ್ಟು ಗರ್ವ? ನಿನಗೆಷ್ಟು ಗರ್ವ? ನಿನ್ನ ಅಖಂಡ ಗರ್ವಂ ಉದ್ದಾಂಡ ಗೋದಾಂಡ ಗಂಡುಗಲಿ ದಾಂಡಿಗೆ ಮತ್ತೆ ಪಾಂಡವನೆಂಬ ಭಯವಿಲ್ಲದ ನಿರ್ಭಯದಿಂದ ಮಾತನಾಡುವ ಸಹಜವಾಗಿ ಮಾತನಾಡುವರ ಬಳಿವೆ. ಒಳ್ಳೆ ಮಾತಿನಿಂದ ಈ ಕುರುವಲ್ಲವನನ್ನು ಸರಿಯಾಗಿ ಬಿಟ್ಟರೆ ದಾರಿಯ ಬಿಡುವೆ. ಇಲ್ಲವನೇ ಇರುವುದಲ್ಲ ಮೂರ್ಖ. ಇಲ್ಲವಾಯಿತು. ನಿಮ್ಮ ಗಾಂಧರ್ವ ಲೋಕವನ್ನು ಸುಟ್ಟು ಸೆರೆ ಮಾಡುವ ಕುಲ್ಲ, ಅಡಗಿಸುವ ಸಲ್ಲ. ನರಾದ ಮನೆ, ಇಂಥ ಸಲ್ಲದ ಮಾತುಗಳನ್ನಾಡಿ ಎನ್ನನ್ನು ಭಯಪಡಿಸಿದರೆ ಬಳಿವೆ. ಇಂಥ ಚೋಳ ಪೌರುಷಕ್ಕೆ ಹೇಳಷ್ಟು ಮಾತ್ರ ಹೇಳೋನಲ್ಲ. ನಿನ್ನ ಒಳಗರ್ಜನೆಗೆ ಎದುರುವನಲ್ಲ ಈ ಅರ್ಜುನ. ನಿನ್ನ ಭಯಕ್ಕೆ ಎದುರು ಈ ಕುರುಪತಿ ಎಂಬ ಕಳ್ಳನನ್ನು ಬಿಡುವುದಿಲ್ಲ. ಕಂಡಿಯ ಕಿರಡಿಯೇ, ನೀನು ನನಗೆ ಸಾಧ್ಯ. ಎಲೈ ಕುಲ್ಲ, ಕಳ್ಳ, ಬಳಿವೆ ಉಳಿ ಬದರುವುದೇ ಸ್ವಾನವು ಮುಗಿದರೆ ಆನೆಯನ್ನು ತೂದೆ ನನವು ಆಡಿದರೆ ಗಿರಿಯು ಅಲ್ಲಾಡುವುದೇ. ಬಳಿವೆ ಈ ಗಂಧರ್ವ ಲೋಕನಬಹುದೇ. ಇದು ಎಲ್ಲಿಯ ಮಾತು ಮೂಡ? ಋಷ ಕೈಲಾದ ಮಾತು ಆಡಬೇಡ. ಗಾಂಧರ್ವ, ನರಾದ ಮನೆ, ನಿನಗೆಷ್ಟು ಗರ್ವ? ನಿನಗೆಷ್ಟು ಗರ್ವ? ನಿನ್ನ ಅಖಂಡ ಗರ್ವವನ್ನು ಕರಗಿಸಿ ಪಿಂಗದ ಟಂಕೆಯನ್ನು ಪಡೆದಿದೆ. ಕುರುಪತಿ ಸೆರೆಯನ್ನು ಬಿಡಿಸಿ ಧರ್ಮದಲ್ಲಿ ಒಯ್ಯದಿದ್ದರೆ ಬಳಿರೆ ಪಾಂಡುಪುತ್ರನೇ. ಎಲೈ ಕಳ್ಳ, ಎಲೈ ಸುಳ್ಳ, ಸಣ್ಣ ಕುರಿಯನ್ನು ಕೊಲ್ಲುವುದಕ್ಕೆ ಸರಬಣವೇತಕ್ಕೆ ಬೋಳಿರ ಹದಮನ ಸಂಗಡ ಯುದ್ಧ ಮಾಡುವುದಕ್ಕೆ
ಹಾಗಾದರೆ ಜಾಗೃತಿಯಿಂದ ಯುದ್ಧಕ್ಕಿರಲಿಲ್ಲ ಯಾರು ಅದೇ ಪ್ರಕಾರ ಯುದ್ಧ ಬಂದಿದ್ದಾರೆ ಗಂಧರ್ವ. ಈ ಭಾರತದ ಕೂಡ ಹೋರಾಟ ವೇತಕ್ಕೆ ಅಪ್ಪ ಅರ್ಜುನ ಅಹೋ ಚಿತ್ರಸೇನ, ಈ ಹಲವ ಕುರುಪತಿಯನ್ನು ಸಮ್ಮತದಿಂದ ಸುಮ್ಮನೆ ಬಿಡಲಾರೆ. ಪತಿರಥ ಸ್ತ್ರೀಯರ ಪಾದದುಂಗುಷ್ಟದಿಂದ ಶೋಕಿಸಿದರೆ ದ್ರೌಪದಿಯ ಕಟ್ಟುಗಳು ಬಿಡಲೆಂದು ಅಭಿಮಂತ್ರಿಸಿರುವೆನ, ನಿನ್ನ ವಶಕ್ಕೆ ಒಪ್ಪಿಸಿರುವೆನ. ದ್ರೌಪದಿ ಅಪ್ಪ ಅರ್ಜುನ, ಅಹೋ ಚಿತ್ರಸೇನ, ನಾನು ಹೋಗಿ ಬರೋಣ. ನನಗೆ ಅಪ್ಪನ ಕೊಡುವ ಅರ್ಜುನ ಸಿಂಹ ಗರ್ಜನ. ಅತಿ ಜಾಗೃತಿಯಿಂದ ಹೋಗಿ ಬಾರ ಚಿತ್ರಸೇನ. ಗಂಧರ್ವ ಲೋಕಕ್ಕೆ ಜಾಗೃತಿಯಿಂದ ರಥವನ್ನು ಬಿಡು ಸಾರಥಿ. ಅತಿ ಜಾಗೃತಿ ದ್ರೌಪದಿ, ದ್ರೌಪದ ಚಿತ್ರಸೇನನ್ನು ಜಯಿಸಿ ಓಡಿಸಿದನು, ಕುರುಮಂಡಲೇಶ್ವರನನ್ನು ಬಿಡಿಸಿಕೊಂಡನು. ಇನ್ಯಾತಕ್ಕೆ ಆಲಸ್ಯ? ಅವನು ಹತ್ತಿರಕ್ಕೆ ರಥವನ್ನು ಬಿಡು ಸಾರಥಿ. ಅತಿ ಜಾಗೃತಿ. ಆಹೋ ಅಗ್ರಜ, ನಮ್ಮ ಅರ್ಜುನ ತಮ್ಮ ಆಜ್ಞೆ ಪ್ರಕಾರ ಗಾಂಧರ್ವ ನಾಯಕರಿಂದ ಬಂಧಿಸಲ್ಪಟ್ಟ ಈ ಕುರುಪತಿಯನ್ನು ತಂದು ನಿನ್ನ ಪಾದ ಪುಂಡರೀಕವನ್ನು. ಆಹೋ ಅಗ್ರಜ, ನಮ್ಮ ಅರ್ಜುನ ತಾವು ಗಂಧರ್ವರಿಂದ ಕಟ್ಟಲ್ಪಟ್ಟ ಪಿಚಂಡಿಯ ಗಂಡುಗಳು ಪತಿವ್ರತ ಸ್ತ್ರೀಯರ ಕಾಲನ್ನು ದುಷ್ಟದಿಂದ ಬಿಡಿಸಿದರೆ ಬಿಡುವುದೆಂದು ಗಂಧರ್ವ ನಾಯಕರಾದ ಚಿತ್ರಸೇನನ್ನು ಹೇಳಿದರಣ್ಣ. ರಾಸಾಗ್ನಿಗಣ್ಣ, ದ್ರೌಪದಿ ದ್ರೌಪದಿ ಸೆರೆಯನ್ನು ನೀನೇ ಬಿಡಿಸುವಂತಾಗಿ ಯಾರು ಗಂಡಿಯಾ ಭಾನುಮತಿ? ಭಾವಯ್ಯ, ಅಮ್ಮ ಭಾನುಮತಿ, ಈ ಸಭೆಯಲ್ಲಿ ನೀನು ತಿಳಿದು ಈ ರೀತಿ ನನ್ನನ್ನು ನಾಚಿಸಬಹುದೇ? ಭಾವಯ್ಯ, ಅಮ್ಮ ಭಾನುಮತಿ, ಪತಿವ್ರತೆಯ ಶಿರೋಮಣಿಯಾದ ಈ ದ್ರೌಪದಿಗೆ ಹೇಳಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕು ಭಾವ. ಮಂಜುಳ ಪ್ರಭಾವ. ಅಹೇ ಪತಿವ್ರತ ಶಿರೋಮಣಿಯಾದ ದ್ರೌಪದಿ, ಆ ಗಂಧರ್ವರಿಂದ ಕಟ್ಟಲ್ಪಟ್ಟ ಪಿಚಂಡಿಯ ಕಟ್ಟುಗಳು ಪತಿವ್ರತ ಸ್ತ್ರೀಯರ ಕಾಲು ಮೃಷ್ಟದಿಂದ ಶೋಕಿಸಿದರೆ ಬಿಡುವುದೆಂದು ಗಂಧರ್ವ ನಾಯಕನಾದ ಚಿತ್ರಸೇನನು ಹೇಳಿರುವಂತೆ. ಆದ ಕಾರಣ ನೀನೇ ಈ ಕುರುಪತಿಯ ಸೆರೆಯನ್ನು ಬಿಡಿಸುವಂತಾಗಿ ಹಾಗೂ ದ್ರೌಪದಿ, ಹೋಗು ನೀ ಜಾಗ್ರತೆ. ಹೇ ಕಾಂತ, ಕಾಂತೆ, ನೀನು ಏನು ಹೇಳಿದರೂ ಈ ದುರ್ಮಾರ್ಗನ ಸೆರೆಯನ್ನು ಬಿಡಿಸುವುದಿಲ್ಲ. ಇವನು ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ಪಾದದಿಂದ ಮಸ್ತಕದವರೆಗೆ ಬೆಂಕಿ ಹತ್ತಿ ಬಾಧಿಸುತ್ತದೆ. ಅಹೇ ಪ್ರಾಣೇಶ್ವರೇ, ನಿನ್ನ ಜ್ಞಾನಕ್ಕೆ ನಾನು ಏನು ಹೇಳಲೆ? ಈ ದುರ್ಮಾರ್ಗದ ನಿನಗೆ ಮಾಡಿದ ಅಪಮಾನ ನೆನಪಿಲ್ಲವೇ? ಹೇಗೆ
ನಿನ್ನ ಸೇಡು ತೀರಿಸಿಕೊಳ್ಳುವುದಕ್ಕೆ ಇದೊಂದು ಸರಿಯಾದ ಅವಕಾಶ. ಇಂಥ ಅವಕಾಶ ಮತ್ತೆ ಸಿಗುವುದು ದುರ್ಲಭ. ನಿನ್ನ ಕಾಲಿನಿಂದ ಒತ್ತು ನಿನ್ನ ಸೇಡು ತೀರಿಸಿಕೊಳ್ಳುವ ಉಪದೆ ಜಾಗೃತಿಯಿಂದ ನಿನ್ನ ಪಾದದಿಂದ ಇವನನ್ನು ಖಂಡಿಸುವ ಜಾಗ್ರತೆ. ಹಾಗಲೇ ಸುಂದರ ಎಲ್ಲ ಕುಲನಿಂದಕ ಹಿಂದಿಗೆ ನಿನ್ನ ಬಲ ಕುಂದಿತು, ನನ್ನ ಛಲ ತೀರಿತು, ಮೇಲಕ್ಕೆ ಎದ್ದು ಹಾಕಿಗೆಳೆಯೋ ಮೂರ್ಖರೇ. ಅಹೋ ಅನುಜಾತಿಗಳಿರ, ನನ್ನಿಂದ ಈ ಅರಣ್ಯದಲ್ಲಿ ಬಲು ಬಳಲಿದಿರಿ, ಬಲುಪರಿಂದ ಹೊಂದಿರಿ. ನಾಳೆಗೆ 12 ವರ್ಷ ತುಂಬಿದವು, ಇನ್ನೂ ಅಜ್ಞಾತವಾಸವಾಗಬೇಕು. ಇದಕ್ಕೆ ಗತಿ ಏನು ಹೇಳಿರೆ ಏನು ಜಾತಿಗಳಿರ? ಅಹೋ ಅಣ್ಣಯ್ಯ, ಭೀಮಸೇನ, ನೀನು ನಮಗೆ ಹೇಳಿ ತಣಿಯುವುದ್ಯಾತಕ್ಕೆ? ಮುಖ್ಯವಾಗಿ ನಿಮ್ಮ ಆಜ್ಞೆ ಎಂಬ ಕಣ್ಣಿಯೊಳು ಸಿಲುಕಿದೆವು. ನಾವು ಎಷ್ಟು ಬಲವಂತರಾದರೇನು ಮಾಡುವುದು? ಯಾವಾಗ ನೀವು ಜೂಜನ್ನಾಡಿದರೋ ಆವಾಗಲೇ ವನವಾಸ ಪ್ರಾಪ್ತಿಯಾಯಿತೆಂದು ನೀವು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಆಜ್ಞೆ ಮೀರದಂತೆ ನಡೆದುಕೊಂಡು ಬಂದೆವು. ಆದರೆ ಮುಂದಿನ ಜ್ಞಾತದ ವಾಸದ ಪರ್ಯಾಂತರ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆಯಬಹುದು ಅಣ್ಣ ರಾಜಾಗ್ರಗಣ್ಯ. ಅಹೋ ತಮ್ಮಗಳಿರ, ಇನ್ನು 1 ವರ್ಷ ಗೆಲ್ಲಿದರೆ ನಮ್ಮ ರಾಜ್ಯವನ್ನು ಶ್ರೀ ಕೃಷ್ಣನು ವಿಭಾಗ ಮಾಡಿಸಿಕೊಡುವುದು. ಆದ್ದರಿಂದ ನಾವು ಎಲ್ಲಿಗೆ ಹೋದರೆ ಪರಿಣಾಮವಾದೀತು ಹೇಳಿದರೆ ಏನು ಜಾತಿಗಳಿರ? ಆಹೋ ಅಗ್ರಜ, ತಮ್ಮ ಅರ್ಜುನ, ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಗುಪ್ತವಾದ ಒಂದು ಪಟ್ಟಣ ಉಂಟು. ಅದು ಯಾವುದು ತಮ್ಮ? ಅದು ಯಾವುದೆಂದರೆ ಈಗ ಪಶ್ಚಿಮ ಭಾಗದ ಮತ್ಸ್ಯನಗರ ಎಂಬ ಪಟ್ಟಣ ಉಂಟು. ಆ ಪಟ್ಟಣ ವಿರಾಟನೆಂಬ ಭೂಪಾಲನು ಸತ್ಯದಿಂದ ರಾಜ್ಯವನ್ನು ಪರಿಪಾಲಿಸುವೆನು. ಆ ರಾಜಧಾನಿಯಲ್ಲಿ ವಿರಾಟನೆಂಬ ಭೂಪಾಲನು ಸತ್ಯದಿಂದ ರಾಜ್ಯವನ್ನು ಪರಿಪಾಲಿಸುವೆನು. ಆ ವಿರಾಟನ ಮೈದುನನಾದ ಕೀಚಕನು ಮಹಾಸೂರನು. ಆ ಕೀಚಕನ ಬಲದಿಂದ ವಿರಾಟನನು ದುರ್ಯೋಧನನಿಗೆ ಕಪ್ಪವನ್ನು ಕೊಡದೆ ದೃಢ ಬಲಡ್ಡನಾಗಿ ರಾಜ್ಯವನ್ನು ಪರಿಪಾಲಿಸುವನು. ಆ ರಾಜಧಾನಿಯಲ್ಲಿ ನಮ್ಮ ರೂಪಗಳನ್ನು ಮ್ಯಾಜಿಸಿಕೊಂಡು ಇರಬೇಕು. ಖಂಡಿಯ ಧರ್ಮಜ, ಈ ಮಾತು ಸಾಧ್ಯ. ಅಪ್ಪ ಅರ್ಜುನ, ಆಹೋ ಅಗ್ರಜ, ನಿನ್ನ ವಚನ ರಚನೆಯನ್ನು ಕೇಳಿ ಎನ್ನ ಮನಕ್ಕೆ ಸಂತೋಷವಾಯಿತು. ಆ ಮತ್ಸ್ಯನಗರದಲ್ಲಿ ನಮ್ಮ ರೂಪಗಳನ್ನು ಅಡಗಿಸಿಕೊಂಡು ನಾವು ಹೇಗಿರಬೇಕೆಂದರೆ, ಅದು ಹೇಗಿರಬೇಕಣ್ಣಯ್ಯ? ನಾನು ಕಂಕಾಚಾರ್ಯ ಎಂಬ ನಾಮ ನೇಮಿಸಿಕೊಂಡು ವಿರಾಟನ ಅರಮನೆಯಲ್ಲಿರುವೆನು. ತಮ್ಮ ದುಃಖೋದರ, ನೀನು ಹಸುತೃಷಿಗೆ ತಡೆಯುವವನಲ್ಲ, ಇದ್ದದ್ದು ಉಂಡು ಕಾಲ ಕಳೆಯುವವನಲ್ಲ. ನಿನಗೆ ದಂಡಿಯಾಗಿ ಹೆಣ್ಣದಿರಬೇಕು. ಆದ್ದರಿಂದ ನೀನು ಪಾಕ ಪ್ರಯತ್ನವಾದ ಅಡುಗೆಯನ್ನು ಮಾಡುತ್ತಾ ಬಾಣಸಿಗನೆಂಬ ನಾಮ ನೇಮಿಸಿಕೊಂಡು ಭೋಜನ ಶಾಲೆಯಲ್ಲಿರು. ತಮ್ಮ ಕಿರೀಟೆ, ಆಹೋ ಅಣ್ಣ ಧರ್ಮನಂದನ, ನೀನು ಹಿಂದಕ್ಕೆ ಊರ್ವಶಿಯ ಶಾಪದಂತೆ ಬೃಹನ್ನಳೆಯ ವೇಷಮಂ ಧರಿಸಿ ಉತ್ತರೆಗೆ ನಾಟ್ಯಮಂ ಕಲಿಸುತ್ತಾ ಇರು. ನಕುಲ ಸಹದೇವರು ಗೋತುರದ ರಕ್ಷಕರಾಗಲಿ. ಅಹೇ ದ್ರೌಪದಿ, ನೀನು ವಿರಾಟನ ಅರಮನೆಯಲ್ಲಿ ವಿರಾಟನ ರಾಣಿಯ ವಾಸದವರಿಗೆ ಹೆಳಲನ್ನು ಹಾಕುತ್ತಾ ಪುಷ್ಪಮಂ ಮುಡಿಸುತ್ತಾ ಇರು. ನೀವೆಲ್ಲರೂ ನಿಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿದೆ. ರಾಜಧಾನಿಯಲ್ಲಿ ಒಂದು ಮಾತು ಬಾರದಂತೆ ಒಂದು ವರ್ಷ ಕಾಲ ಕಳೆಯಬೇಕು. ಕಂಡಿರಾ ಅದು ಜಾತಿಗಳಿರ? ಅಹೋ ತಮ್ಮ ಸೋದರ, ನಿನ್ನ ಗದೆಯನ್ನು ಇಳಿತ ತೆಗೆದುಕೋ ಅಣ್ಣಯ್ಯ. ಅಪ್ಪ ಅರ್ಜುನ, ನಿನ್ನ ಬಿಲ್ಲು ಬಾಣಗಳನ್ನು ಇಳಿತ ತೆಗೆದುಕೋ ಅಣ್ಣಯ್ಯ. ಸಾರಥಿ, ಈ ಬಿಲ್ಲು ಬಾಣಗಳ ಚಿಗರೆಯ ಚರ್ಮದಲ್ಲಿಟ್ಟು ಹೆಣಗಾಕಾರವಾಗಿ ಕಟ್ಟು ಇವನ್ನು ಬನ್ನಿ ಮಹಾಕಾಳಿಗೆ ಒಪ್ಪಿಸುವೆನು.
ಬೇಡಿಕೊಳ್ಳುವುದು. ನಮ್ಮ ಬಿಲ್ಲು ಬಾಣಂಗಳು ಅಣ್ಣರ ವಶವಾಗಬಾರದು. ಇಂದ್ರ ನಂದನನಾದ ಅರ್ಜುನನು ಬಂದು ಕೇಳಿದರೆ ಕೊಡು, ವಾಯುಸುತನಾದ ಭೀಮನು ಬಂದು ಕೇಳಿದರೆ ಕೊಡಬೇಡ. ಪಂಚಭೂತಗಳ ಸಾಕ್ಷಿ ಶ್ರೀ ಭೀಮೇಶನು ಬಂದು ಕೇಳಿದರೂ ವಶವಾಗಬಾರದೆಂದು ಬೇಡಿಕೊಳ್ಳುವೆ ತಾಯೇ. ಸೌಖ್ಯ ಪ್ರಭಾಯೇ. ನಮ್ಮ ಅಣ್ಣನಾದ ಧರ್ಮ ನರೇಂದ್ರನು ಹಾಡಿದ ಗುರುತರ ವಚನ ರಚನೆ ಶೀಘ್ರವಾಗಿ ಕೇಳಿದೆಯಾ? ಕೇಳಿದೇವ ಅಣ್ಣ ಧರ್ಮಭೂಪತಿ, ಎಂಥ ಮಾತನಾಡಿದೆ? ಅರ್ಜುನನ ವಶವಾಗಬೇಕೆ? ನಾನು ನಿನ್ನ ಪಾಲಿಗೆ ಕೌರವನಾದನೇ ಹೇಗೆ? ಅಥವಾ ನಾನೇ ಮೀರಿ ಕುಳಿತರೆ ಯಾವ ದೇವತೆಗಳು ಏನು ಮಾಡುವರು? ಇಕೋ ನಿನ್ನ ಆಜ್ಞೆಯನ್ನು ದಾಟಿದೆ ದಾಟಿದೆ ದಾಟಿದೆ. ಬಳಿ ಬಳಿರೇ ಎಲೈ ಸಾರದ ಈಗಲೇ ಎನ್ನ ಗದೆಯನ್ನು ತೆಗೆದುಕೊಂಡು ಹಸ್ತಿನಾವತಿಗೆ ಹೋಗಿ ಗುರುಕುಲವೆಲ್ಲ ಆದರೆ ಅಣ್ಣ, ಇಂಧಕ್ಕೆ ಕುಲ ಕಂಟಕನಾದ ಕೌರವನು ಅರಗಿನ ಮನೆಯಲ್ಲಿರಿಸಿ ಅಗ್ನಿಯನ್ನು ಹತ್ತಿಸಿದ ಕಾಲದಲ್ಲ ಎನ್ನ ಭುಜಬಲದ ಸಾಹಸದಿಂದ ನಿಮ್ಮೆಲ್ಲರನ್ನು ಕಡೆಗೆ ತಂದವನು ನಾನು. ಆಹೋ ಅಗ್ನಜ, ನಿದ್ರೆಯಿಂದಿದ್ದ ಕಾಲದ ನಮ್ಮೆಲ್ಲರನ್ನು ನುಂಗುವನೆಂದು ಬಂದ ಇಡಂಬಾಸುರ ನಮ್ ಕದನದ ಹೇಳಿದವನು ನಾನು. ಆಹೋ ಅಗ್ರಜ, ಏಕಚಕ್ರಪುರದಲ್ಲಿ ಬಕಾಸುರನೆಂಬ ರಕ್ಕಸನಂ ಕಾಲಂ ಪಿಡಿದು ಕೊಡಲಿಗಪ್ಪಳಿಸ ಭೂಸುರರ ಭಯಮಂ ಪರಿಹರಿಸಿದವನು ನಾನು. ಆಹೋ ಯಮಜಾತನೇ, ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕದನದ ದೃಪದ ರಾಯನ ಪಟ್ಟಣಕ್ಕೆ ಮುತ್ತಿಗೆ ಆಗಿದ ದೇಶಾಧಿಪರ ಮಪ್ಪಳಿಸ ಎಂಬರದಿಂದ ಕುಪ್ಪಳಸ ಎಂಬರದಿಂದ ಭೂಸುರನ ಭಯಮಂ ಪರಿಹರಿಸಿದವನು ನಾನು. ಆಹೋ ಯಮನಂದನ, ಇಂಧಕ್ಕೆ ಅರಣ್ಯದಲ್ಲಿ ದ್ರೌಪದಿಯನ್ನು ಕಬ್ಬೊಯ್ಯುವ ಕಾಲದ ದುಷ್ಟನಾದ ಸೈಂಧವನ ರಥದ ಮುಂಭಾಗದ ಕಂಬಕ್ಕೆ ಕಟ್ಟಿ ಎಳೆತಂದು ಕಳಭಂಗ ಮಾಡಿದವನು ನಾನು. ಆಹೋ ಅಗ್ರಜ, ಸತಿಮಣಿಯಳಾದ ದ್ರೌಪದಿಯ ಸೌಗಂಧಿಕ ಪುಷ್ಪವಂ ಬಯಸಿದ ಕಾಲದ ಆ ಪುಷ್ಪವಂ ತರುವ ಸಮಯದಲ್ಲಿ ಯುದ್ಧಕ್ಕೆ ಬಂದ ಯಕ್ಷರ ನಮ್ ಕೊಂದು ಆ ಪುಷ್ಪವಂ ತಂದವನು ನಾನು. ಆಹೋ ಯಮಜಾತನೇ, ಕಾಮ್ಯ ಕಾವನದಲ್ಲಿ ಯುದ್ಧಕ್ಕೆ ಬಂದ ಹಿಮ್ಮೀರನೆಂಬ ದಾನವನನ್ನು ಸಂಹರಿಸಿದವನು ನಾನು. ಆಹೋ ಅಗ್ರಜ, ಇಂಧಕ್ಕೆ ಜನನಿಯಾದ ಕುಂತಿದೇವಿ ಗೌರಿ ವ್ರತ ಮಾಡುವ ಕಾಲದ ದುಷ್ಟನಾದ ಸೈಂಧವನ ವರ್ಗದಿಂದ ಪುರುಷ ಮೃಗವನ್ನು ತಂದವನು ನಾನು. ಆಹೋ ಯುಧಿಷ್ಠಿರ, ಮುರಹರಿಗೆ ಎದುರಾದ ಜರಾಸಂಧನಂ ಈಗವನು ನಾನು.
ಕುಂದುಗಳನ್ನು ಪರಿಹರಿಸಿದ ಅನಿಲನಂದನೆಂದು ತಿಳಿಯದೆ ಇದರೊಳಗೆ ಭೇದ ಬಂಬುಡಿಕೆ ಈ ಪರಿ ನುಡಿಯಬಹುದೇ? ಆದರೆ ಅಣ್ಣ, ಈ ಬನ್ನಿಯ ಮರವನ್ನು ಬುಡ ಮೇಲಾಗಿ ಕಿತ್ತೆ ದೊಡ್ಡದಾದ ಒಂದು ಗುಡ್ಡದ ಬಂಡೆಯ ಮೇಲೆ ಕೊಪ್ಪಳಿಸಿ ಗಸಗಸನೆ ತೇಜ ಗದ್ದಮ ತೆಗೆದು ಅಂಗಾಂಗಕ್ಕೆಲ್ಲ ಲೇಪಿಸುವ ಕಾಲ ನನ್ನಲ್ಲಿ ಏನಾದರೂ ಇಲ್ಲವೇ? ಆಗೋ ಅಗ್ರಜ, ಈ ಧನುರ್ಬಾಣಗಳನ್ನು ಭೀಮೇಶನೇ ಕಾದಿರಲ್ಲ ಅಪ್ಪರಿಸಿ ಒಪ್ಪರಿಸಿದ ದಿಟ್ಟತನದಿಂದ ಬಳಿದ ಪಾಲಕರನ್ನು ಲೆಕ್ಕಿಸದೆ ಈ ಉರುತರ ಶಸ್ತ್ರಗಳನ್ನು ಒಯ್ಯುತ್ತದೆ ಎನ್ನ ಕ್ರಮ ಪಿಡಿಯುವ ಬಲಾಢ್ಯರು ಯಾರು ಖಂಡಿಯ ಆಗ್ತದೆ. ಬಲಾಪರಾಕ್ರಮಿಯಾದ ತಮ್ಮ ಸಣ್ಣದಾಗುವ ತಾಮ ಈ ಸಮಯದಲ್ಲಿ ನಿನ್ನ ಕೋಪವನ್ನು ಸೈರಿಸಿ. ಅದು ಯಾಕೆಂದರೆ ನೀನು ಕದನವೆಂದರೆ ತಾವು ತೆದರುತ್ತಿ. ಇದು 1 ವರ್ಷ ಅಜ್ಞಾತವಾಸದಲ್ಲಿ ಹೇಗಾದರೂ ಸೈರಿಸು. ಏನಾದರೂ ಕಾರ್ಯಭಾಗದಲ್ಲಿ ಅಪಾಯ ಸಂಭವಿಸಿದರೆ ನೀನು ಸೈರಿಸುವವನಲ್ಲ ಎಂದು ಭಯದಿಂದ ಗದೆಯನ್ನು ಕೊಡಬೇಕು ಹೊರತು ಮತ್ಯಾತಕ್ಕಲ್ಲ. ಇಷ್ಟು ಮಾತಿಗೆ ಸಿಟ್ಟಾತಕ್ಕೆ ನೀನೇ ಈ ಪರಿ ಕೋಪವನ್ನು ತಾಳಿ ಕುಳಿತರೆ ನಿನಗೆ ಹೇಳುವವರುದಾರು. ಈ ಕಾಲದಲ್ಲಿ ಸೈರಿಸು ಕಂಡಿಯಾರು ಹೋದರ ವೀರಾಧಿವೀರ. ಅವರ ಪತ್ನಿವರ್ಗ ಹೊರಟವ ತರುವ ಇಕ್ರ ಮಾನಿತರ ಮುಂಭಾಗದಲ್ಲಿ ನಿಂತ ತೆಗೆ ಮುಚ್ಚಕದ ದಟ್ಟನ ಒಡಗುಟ್ಟುವ ನೀನುದಾರ್ಬಡ ಮುಂದೆ ನೋಡುವನ್ನಾರ್ಬಡ. ಓಹೋ ದೇವಾರಾಮಧಾರಂದರೆ ಲಚ್ಚ ಬೇಡುವ ಬೀಗಿನಾಗಿ ಅದನ್ನು ಕೊಟ್ಟು ಕೊಟ್ಟು ಬಡಜನರು ಬಿಡುತ್ತಿರುವರು ಬಾಯಿ ಬಾಯಿ ತವಾರಿ ಬದನೆಕಾಯಿ ಕೈ ಕುಡಿದಿರಿ ಕುಂಬಳಕಾಯಿ ನಲ್ಲಾಪುರಕಾಯಿ ಈ ಬೇಷಕ್ಕೆ ಹೊಡೆದರು ಒಂದು ತೆಂಗಿನಕಾಯಿ ಎಷ್ಟು ಕಾಯಿಗಳನ್ನು ಹೊಡೆದು ಅರ್ಪಿಸಿಕೊಳ್ಳುವ ನಮ್ಮ ಬಾರಮ್ಮ ತಾಯಿ ಅಮ್ಮನವರ ಚರಣವಾಸ ಊರಿನ ಬುಡ್ಡೇಕಲ್ಲು ವಾಸ ಯೋಚಿಸಬೇಕಾದ್ರೆ ಮುಂಜಾನೆ ಬೆಳಕಿನ ಒಂದು ಕೊಂಡುಕೊಳ್ಳ ಕಾಸ ಅವರ ಸಂಸಾರವನ್ನು ಸುಗಮವಾಗಿ ತೂಗಿಸಿಕೊಂಡು ಬರುತ್ತಾ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ಬೇರೆ
ಹಿಡಿಯಲು ಅಜಂಡ ಎಂಬ ಬಾಂಡವು ಸಿಡಿಸಿ ಹೊಡಿಬಿಡುದು ಬಿಡಿ ಆಯ್ತು. ಸಾರಥಿ ಎಣ್ಣೆಯ ಮುಖ ಭೀಕರಂ ಕಂಡು ನಿಲಕಂಠನ ಸಂಕಟ ಭರಿತರಾಗಿ ಯಥಾಪತ್ರಂ ದೈತ್ಯಂ ಬೆಚ್ಚಿ ಕರಗಿಸಿ ಸರಸಂ ಮಾಡಿ ಸುರಿದು ಬಿಡುವೆ. ಹೌದೇನೋ ಇಂದ್ರಾದಿಗಳನ್ನು ಸಾಟಿ ಗಟ್ಟಿದವರಿಗೆ ಆ ಕಂಡರು ಪಾಡೆಯಲು ಸಾರಥಿ ಕಪ್ಪಿನ ಕಟ್ಟಕದಿಂದ ಜಲಪಿಗೆ ಹರಿಯಲ್ಲಿರುವ ಪ್ರಾಣ ಪಕ್ಷಿಗಳು ಹರಿತಂದು ಬೆನ್ನಕ್ಕೆ ಬರುವುದೆಂದು ತಿಳಿದು ಆಯ್ತಲ್ಲ. ಹೌದು ದೇವ ಸಾರಥಿ ಎಣ್ಣೆಯ ನಡೆಗೆ ರಭಸವ ಕಂಡು ಈತನ ಮುಂದೆ ಎತ್ತರಿ ಎಲ್ಲ ಹತ್ತಿರಕ್ಕೆ ಬಾರದವರ. ಹೌದು ದೇವ ವರನನ್ನು ಮರಣಕ್ಕೆ ಎತ್ತಬಾರದು. ಬರೀ ಕುಬೇರನಿದ್ದರೆ ತನ್ನ ಧನರಾಶಿಯನ್ನು ಬಿಟ್ಟು ಎತ್ತರಾಣಿಕೆ ಬರಬೇಕಲ್ಲ. ಹೌದು ಸಾರಥಿ ಎಣ್ಣೆಯ ಜಯಂಕಾರ ಗರ್ಚನೆಗೆ ಪೂರ್ಣನ ಕುಂಚಿದನು ಆದಿಶೇಷನ ತಲೆ ಬಾಗಿದನು ದಿಕ್ಕು ತಪ್ಪಿ ಮಂಡಿಯ ಮೋಡಿಯನ ಬಲದ ಕುಡಿ ಮೀಸಂ ತಿಡುತ್ತ ನಿಂತ ಮಾತ್ರರು ಯಾವತ್ತು ದೇಶಾದ ಪರಭಯ ಕಂಪಿತರಾಗಿ ಇರ್ತವೆ ಅಡಿಗಿದರೆ. ಹೌದು ಸಾರಥಿ ಮಚ್ಚಮ್ಮ ನಗರ ಹರಸನಾದ ವಿರಾಟ ಬೊಬ್ಬರಿಗೆ ತಪ್ಪಂ ಪಡೆದ ಮೂರ್ಖರಿಗೆ ಕಾಲ್ ಬಿಡಿದು ನರಕಟ್ಟು ಹೊರಗಡೆ. ಹೌದು ಪ್ರತೀಕರ ಮಚ್ಚಮ್ಮ ನಗರ ಸತ್ಯೆಯಿಂದ ಪರಿಭಾಷೆ ವಿರಾಟ ರಾಜನಿಗೆ ಬಲಗುಜದಂತೆ ರಾಜ ಕಾರ್ಯ ನಿರ್ವಹಿಸಿ ಕೊಡುವ ಕೆ ರಾಜನ ಪೌತ್ರ ವ್ರತಕೋರನ ಪುತ್ರ ಮಾಳವ ಗರ್ಭದಾದ ಚಂದ್ರ ಸುದರ್ಶನ ಸಹೋದರ ಸಪ್ತಸಿಂಹ ಶಕ್ತಿಯಾದ ಕೀಟ ಕಾರಣದಿಂದ ತಿಳಿಯಲೇ ಸಾರಥಿ ಅಧಿಪತಿಯಾದ ಹೇಗೆ ಮಹಾರಾಜನ ಪುತ್ರ ರಾಜರಾದರೆ ಇನ್ನು ಎಂಬ ಸಾರಥಿ ಈ ಶೃಂಗಾರ ತರವಾಗಿ ಕಲ್ಪಿಸುವುದರಿಂದ ಪಂಚಕ್ಕೆ ಕಿಂಚಿದ ಮೇಲೆ ಕಾಣುತ್ತಾರೆಂದರೆ ಪ್ರಸಿದ್ಧ ಮಂದಿ ಕೀರ್ತನ ಪಡೆದು ನೈವ ಸಾರು ದೇಶದ ಕಟ್ಟಿಗಳಿಗೆ ಮಿಗಿಲಿರುವ ನಮ್ಮ ಭಾವನ ವಿರಾಟ ಭೂಪತಿಗೆ ಎಲ್ಲ ಸ್ಥಾವರ ಭಯವಿಲ್ಲದೆ ರಾಜ್ಯ ಕಾರ್ಯ ನಿರ್ವಹಿಸಿ ಫಲ. ಹೌದು ದೇವ ದಿಗ್ವಿಜಯ ಮಾಡಿಸಿ ಮತ್ತು ನಮ್ಮ ಹಕ್ಕದ ಸುದರ್ಶನ ಸೇರುವ ಸಮಾಚಾರ ತೇಜ ಕಾರಣ ಭರಣಾವತಿ ದಂಡಿಯ ಸಾರಥಿ ತಿಳಿದು ಮುಗುದಿ ಪೀಠವನ್ನು ಆಕರ್ಷಿಸಿದ್ದಾರೆ ಸುರಿಸ್ತಾ